ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 292ನೇ ನುಡಿ ಸ್ಮರಣೆ ನಮನ. ಸಾಧಾರಣ 291 ನುಡಿ ಸ್ಮರಣೆ ಯಶಸ್ವಿಯಾಗಿ ಕಾರಣ ಅಂತ ಹೇಳಿದರೆ ಶ್ರೀ ಹರಿವಾಯ ಗುರುಗಳ ಅನುಗ್ರಹದಿಂದ ಎಲ್ಲ ಆಗಿದೆ. ಇವತ್ತು ಈ ಒಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಒಂದು ಪರ್ವದಲ್ಲಿ ನಾವೆಲ್ಲರೂ ಇದ್ದೇವೆ. ಅಂದರೆ ವಿಶೇಷವಾಗಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ 27ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಹೆಸರು ಅಣ್ಣಯ್ಯಾಚಾರ್ಯರು. ಅವರಿಗೆ ಸನ್ಯಾಸಾಶ್ರಮ ಕೊಟ್ಟವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಇಲ್ಲಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದರೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಇಬ್ಬರಿಗೆ ಆಶ್ರಮ ಕೊಟ್ಟಿದ್ದಾರೆ, ಅಂದರೆ ಸನ್ಯಾಸಾಶ್ರಮ ಕೊಟ್ಟವರು. ಯಾಕಂದರೆ ಒಂದು ಮಾದ್ನೂರು ವಿಷ್ಣು ತೀರ್ಥರಿಗೆ ಕೂಡ ಸನ್ಯಾಸಾಶ್ರಮ ಕೊಟ್ಟ ಕೀರ್ತಿ ಸತ್ಯವರ ತೀರ್ಥರಿಗೆ ಬರ್ತಾ ಇದೆ. ನಂತರ ಸತ್ಯಧರ್ಮರಿಗೆ ಕೊಟ್ಟರು. ಸತ್ಯವರ ತೀರ್ಥರು ಮಾದ್ನೂರು ವಿಷ್ಣು ತೀರ್ಥರಿಗೆ ಕೊಟ್ಟ ಮೇಲೆ ಅವರು ಬಿಡಿ ಸನ್ಯಾಸಿಗಳಾಗಿ ಸಾಕಷ್ಟು ಭಾಗವತದ ಮೇಲೆ ಭಾಗವತ ಸಾರೋದ್ಧಾರ ಅನ್ಕಂಥ ರಮಾ ಸ್ತೋತ್ರ ಅನ್ಕಂಥ ಸಾಕಷ್ಟು ಕಾವ್ಯ ಸ್ತೋತ್ರಗಳನ್ನು ವಿಶೇಷವಾಗಿ ಮಾದ್ನೂರು ವಿಷ್ಣು ತೀರ್ಥರು ಬರೆದಿದ್ದಾರೆ. ಇವತ್ತು ಇನ್ನೂ ವಿಶೇಷ ಪುಣ್ಯ ಅಂತ ಹೇಳಿದರೆ ಇವತ್ತು ಮಾದ್ನೂರು ವಿಷ್ಣು ತೀರ್ಥರ ಒಂದು ಜನ್ಮದಿನ ಕೂಡ ಇವತ್ತಾಗಿದೆ. ಅಂದರೆ 268ನೇ ಜನ್ಮದಿನ ಅಂತ ಹೇಳ್ಬೋದು ನಾವು ಇದಕ್ಕೆ. ಅಂಥ ಮಾಧ್ವ ಸಮಾಜಕ್ಕೆ ವಿಷ್ಣು ತೀರ್ಥರಂಥ ಯತಿಶ್ರೇಷ್ಠನ್ನು ಕೊಟ್ಟಂಥ ಕೀರ್ತಿ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಗೆ ಬರ್ತಾ ಇದೆ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠ ಕಾಲದಲ್ಲಿ ಅತ್ಯಂತ ವೈಭವದಿಂದ ಮೆರೆದವರು. ಅವರ ಒಂದು ಕೀರ್ತಿ ಅತ್ಯದ್ಭುತವಾಗಿತ್ತು. ಅಂಥ ಸತ್ಯಧರ್ಮರ ಸ್ಮರಣೆಯನ್ನು ನೀವು ಮಾಡಿ. ಯಾಕಂದರೆ ಸತ್ಯಧರ್ಮರು ರಾಯರ ಅಂತರಂಗದ ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳ. ಅವರು ಸ್ವಪ್ನದಲ್ಲೇ ಒಂದು 2 ದಿನ ಮುಂಚೆ ಹೇಳಿದ್ರಂತೆ ರಾಯರು, ನಿನಗೆ ನಾಳೆ ನಿನಗೆ ಆಶ್ರಮ ಆಗ್ತದೆ ಅಂತ ಹೇಳಿ. ಅಂದರೆ ಮಠ ಬೇದಿಲ್ಲ, ರಾಯರು ಬಂದು ಕನಸಿನಲ್ಲಿ ಹೇಳಬೇಕಾದ್ರೆ ಸತ್ಯಧರ್ಮರಿಗೆ ಅವರು ನವರತ್ನ ವಂಶದವರು. ಸತ್ಯಧರ್ಮರ ಪೂರ್ವಾಶ್ರಮದ ವಂಶಸ್ಥರು ನವರತ್ನ. ಆಮೇಲೆ ಅವರ ವೃಂದಾವನ ಪಕ್ಕದಲ್ಲಿ ಒಂದು ರುದ್ರದೇವರ ಒಂದು ಲಿಂಗ ಕೂಡ ಇದೆ. ಅಂದರೆ ರುದ್ರಾಂಶ ಸಂಭೂತರು ಅಂತ ಹೇಳಿ ಕೂಡ ಸತ್ಯಧರ್ಮ ತೀರ್ಥರಿಗೆ ಹೇಳ್ತಾರೆ. ಅಂತ ಸತ್ಯಧರ್ಮ ತೀರ್ಥರ ಸ್ಮರಣೆ ಮಾಡಿದಾಗ ಸತ್ಯವರ ತೀರ್ಥರ ಸ್ಮರಣೆ ಕೂಡ ಬರ್ತದೆ. ಮಾದ್ನೂರು ವಿಷ್ಣು ತೀರ್ಥರ ಸ್ಮರಣೆ ಕೂಡ ನಾವು ಮಾಡಬಹುದು. ಅಂಥ ಒಂದು ಪರ್ವಕಾಲದಲ್ಲಿ ಇನ್ನೊಬ್ಬ ಬಿಡಿ ಸನ್ಯಾಸಿಗಳು, ಶ್ರೇಷ್ಠ ಬಿಡಿ ಸನ್ಯಾಸಿಗಳು ಅಂತ ಹೇಳಿದರೆ ಅದು ವ್ಯಾಸ ತತ್ವಜ್ಞರು. ಅಂದರೆ ವಾಸುದೇವ ವಿಠ್ಠಲ ಅಂಕಿತದಿಂದ ಸಾಕಷ್ಟು ದೇವರನ್ನು ಮಾಡಿದರು. ಹುತ್ತೂರಿನಲ್ಲಿ ಗೋಪಾಲದಾಸರು ಅವರಿಗೆ ವಾಸುದೇವ ವಿಠ್ಠಲ ಅಂತ ಒಂದು ಅಂಕಿತ ಕೊಟ್ಟು, ಅದು ಹನುಮಂತ ದೇವರ ದಿವ್ಯ ಸನ್ನಿಧಾನದಲ್ಲಿ. ಅಂದರೆ ಅವರು ವೆಂಕಟ ನರಸಿಂಹಾಚಾರ್ಯರ ಮಕ್ಕಳು ವೆಂಕಟ ರಾಮಾಚಾರ್ಯರು ಅಂತ ಹೇಳಿ. ವೆಂಕಟ ರಾಮಾಚಾರ್ಯರು ಎಷ್ಟು ಗೋಪಾಲ ತಂದೆ ದೊಡ್ಡ ಪಂಡಿತ ಇದ್ದರೂ ಕೂಡ ಇವರಿಗೆ ಆ ಸಂಸ್ಕೃತ ಯಾವುದೂ ಹೋಗಿದ್ದಿಲ್ಲಂತೆ. ಸಾಧಾರಣ 25-26 ವರ್ಷ ಆದರೂ ಆ ತಂದೆ ಹೇಳ್ತಕ್ಕಂಥ ವಿದ್ಯೆ ಕಡೆ ಲಕ್ಷಣ ಇಲ್ಲ. ಆಗ ವೆಂಕಟ ನರಸಿಂಹಾಚಾರ್ಯ ಹೇಳಿದಂತೆ, ಪಕ್ಕದಲ್ಲಿ ಗೋಪಾಲದಾಸರು ಹುತ್ತೂರಿನಲ್ಲಿದ್ದಾರೆ, ಅವ್ರನ್ನ ಒಂದು ಹೋಗಿ ಕಾಣ್ಬಾರಿ. ಯಾಕಂದರೆ ಅವರ ಜ್ಯೋತಿಷಗಾರರು ಮುಂದೆ ಏನಾಗ್ತದೆ ಭವಿಷ್ಯ ಹೇಳ್ತಕ್ಕಂಥ ಶಕ್ತಿ ಗೋಪಾಲದಾಸರಿಗೆ ಗಾಯತ್ರಿ ಜಪದಿಂದ ಭಗವಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವರು ಅಲ್ಲಿ ಹೋಗಿ, ಯಾಕಂದರೆ ದಾಸರ ಕಂಡ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ ಆಗ್ತಿತ್ತು ವೆಂಕಟ ನರಸಿಂಹಾಚಾರ್ಯರಿಗೆ. ಆದರೆ ಅವರು ಬರೋ ಒಂದು ಹಾದಿಯಲ್ಲಿ ಗೋಪಾಲದಾಸರು ಹೇಳಿದ್ರಂತೆ, ಮೋಸ್ಟ್ಲಿ ತಮ್ಮ ಧರ್ಮಪತ್ನಿಯವರು ಕಳಿಸಿದ್ದಾರೆ ಕಾಣಿಸ್ತದೆ ತಮ್ಮ ಮಗನ ಸಲುವಾಗಿ ಅಂತ ಹೇಳಿದಾಗ ಆಶ್ಚರ್ಯ ಆಯಿತು. ಅದನ್ನು ಕೂಡ ಗೋಪಾಲದಾಸರು ಮುಂದಾಲೋಚನವಾಗಿ ಹೇಳಿದರು. ಅವ್ರಿಗೆ ಹೇಳಿದ್ರು, ನೀವು ಚಿಂತೆ ಮಾಡಬೇಡಿ, ನೀವೇನಿಲ್ಲ ಅವರಿಗೆ ಕೂತು ಹೇಳ್ಬೇಕಂತೇನಿಲ್ಲ, ನೀವು ಶಿಷ್ಯರಿಗೆ ಹೇಳಿದರೆ ಸಾಕು. ಇನ್ನು ಮುಂದೆ ಪ್ರತಿಯೊಂದು ನೀವು ಹೇಳ್ತಕ್ಕಂಥ ಶಾಸ್ತ್ರಾಭ್ಯಾಸ ಅವನ ತಲೆಗೆ ಹತ್ತದೆ. ಒಂದು ದೊಡ್ಡ ಘನ ವಿದ್ವಾಂಸನಾಗ್ತಾನೆ. ಕೇವಲ ಒಂದು ಆಶ್ರಮಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ, ಮುಂದೆ ಅವನಿಗೆ ಸನ್ಯಾಸಾಶ್ರಮ ಕೂಡ ಭಾಗ್ಯ ಇದೆ. ಅದು ಅಂತ ಹೇಳಿದಾಗ ನಂತರ ಉತ್ತರಾದಿ ಮಠ ಪರಂಪರೆ ಬರ್ತಕ್ಕಂಥ ಭೂರೇಂದ್ರ ತೀರ್ಥ ಶ್ರೀಪಾದಂಗಳವರು ಮುಂದಿನ ಯಾರು ಬರಬೇಕು ನಮ್ಮ ಆಶ್ರಮಕ್ಕೆ ಅಂತ ಹೇಳಿದಾಗ ಇವರಿಗೆ ವ್ಯಾಸ ತತ್ವಜ್ಞರಿಗೆ ಅವರಿಗೆ ಅಂದರೆ ವೆಂಕಟ ರಾಮಾಚಾರ್ಯರಿಗೆ ಕೊಟ್ಕೊಳ್ಳಿ ಅವರು ಸಂಸ್ಥಾನಕ್ಕೆ ಮುಂದುವರ್ಸ್ಕೊಂಡು ಹೋಗಲಿಲ್ಲ. ನನಗೆ ಸನ್ಯಾಸತ್ವ ಬೇಕಾಗಿತ್ತು. ಯಾಕಂದರೆ ನನ್ನ ಒಂದು ಜಾತಕದಲ್ಲಿ ಅದು ಇತ್ತು, ತಾವು ಕೊಟ್ಟಿದ್ದೀರಿ, ತಾವು ಇನ್ನೊಬ್ರು ಯಾರಿಗಾದರೂ ಆಶ್ರಮ ಕೊಡು ಅಂತ ಹೇಳಿದಾಗ ಆ ಭವ್ಯ ಪರಂಪರೆ ಮುಂದುವರಿತು. ಭುವನೇಂದ್ರ ತೀರ್ಥರಿಂದ ಮತ್ತು ನಮ್ಮ ರಾಯರ ಮಠದ ಪರಂಪರೆ ಮುಂದುವರಿತಿದೆ. ಯಾಕಂತ ಹೇಳಿದ್ರೆ ಅವರಿಗೆ ವ್ಯಾಸ ತತ್ವಜ್ಞರು ಅಂತ ಹೇಳಿ ನಾಮಕರಣ ಮಾಡ್ತಾರೆ. ವ್ಯಾಸ ತತ್ವಜ್ಞರು ಅಂತ ಹೇಳಿದ್ರೆ ನಾವು ರಾಯಚೂರಿಗೆ ಹೋದರೆ ವೇಣಿ ಸೋಮಪುರ ಅಂತ ಒಂದು ಊರಿದೆ. ಆ
ಊರು ಕೃಷ್ಣಾ ನದಿ ದಂಡಿ ಮೇಲೆ ಇರತಕ್ಕಂಥ ಭವ್ಯ ವೇಣು ಸೋಮಪುರ ವೇಣುಗೋಪಾಲನ ಗುಡಿ ಇದೆ. ಆ ಒಂದು ಊರಿನಲ್ಲಿ ಅವರ ಒಂದು ಮೂಲ ವೃಂದಾವನ ಕೂಡ ನೋಡ್ಬೋದು. ವ್ಯಾಸ ತತ್ವಜ್ಞರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಬಹಳ ವಿಶೇಷವಾಗಿ ನಮ್ಮ ಮಾದ್ನೂರು ವಿಷ್ಣು ತೀರ್ಥರಿಗೆ ಸಲ್ತಾ ಇದೆ. ನಂತರ ಮಾದ್ನೂರು ವಿಷ್ಣು ತೀರ್ಥರ ಶಾಸ್ತ್ರಾಧ್ಯಯನ ಮಾಡಿದರು. ಯಾಕಂತ ಹೇಳಿದ್ರೆ ಆ ಗುರುಗಳು ಶಿಷ್ಯರಿಗೆ ಎಷ್ಟು ಅವಿನಾವ ಸಂಬಂಧ ಇತ್ತು ಅಂತ ಹೇಳಿದ್ರೆ, ಒಂದು ಸಾರಿ ವ್ಯಾಸ ತತ್ವಜ್ಞರು ಮತ್ತು ಮಾದ್ನೂರು ವಿಷ್ಣು ತೀರ್ಥರ ಒಂದು ಸನ್ಯಾಸತ್ವ ಜೊತೆಗೆ ಸಾಕಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಇಬ್ಬರಿಗೆ ಸಲ್ತಾ ಇದೆ. ಇವತ್ತು ಮಾದ್ನೂರು ವಿಷ್ಣು ತೀರ್ಥರ ಸ್ಮರಣೆ ಸ್ಮರಣೆ ಜೊತೆಗೆ ಕೃಷ್ಣನ ಒಂದು ಹುಟ್ಟುಹಬ್ಬ ಕೂಡ, ಜನ್ಮದಿನ ಅಂತ ನಾವು ಏನು ಕರಿತೀವಿ, ಗೋಕುಲಾಷ್ಟಮಿ ಅಂತ ನಾವೇನು ಕರಿತೀವಿ, ಅಷ್ಟಮಿ ಬರ್ತಕ್ಕಂಥ ಪರ್ವಕಾಲ ಶ್ರಾವಣ ಮಾಸ ಕೃಷ್ಣ ಪಕ್ಷದಲ್ಲಿ. ಅಂಥ ಗೋಕುಲಾಷ್ಟಮಿ ಅಂದರೆ ಕೃಷ್ಣ ಸಾಕ್ಷಾತ್ ಭಗವಂತ ದಶಾವತಾರ ಬಂದಿರತಕ್ಕಂಥ ಭಗವಂತನ ಅವತಾರ ಆಗಿದ್ದು ರೋಹಿಣಿ ನಕ್ಷತ್ರ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ನಾವೇನು ಕರಿತೀವಿ. ಕೇವಲ ಗರ್ಭವಾಸ ಏನಿದ್ದಿಲ್ಲ, ಸಾಕ್ಷಾತ್ ಶಂಖ ಚಕ್ರಗಳಿಂದ ಅಥವಾ ಹೊರಗಡೆ ಬಂದಿದ್ದು ಮತ್ತೆ ಸಣ್ಣ ಕೂಸಾಗಿ ಮತ್ತೆ ಗೋಕುಲಕ್ಕೆ ಹೋಗಿ ಯಶೋಧ ಹತ್ರ ಅಲ್ಲಿ ಬೆಳೆದು ತನ್ನ ಬಾಲ್ಯದಲ್ಲಿಯೇ ಸಾಕಷ್ಟು ದೈತ್ಯರ ಸಂಹಾರ ಮಾಡಿದ ಒಂದು ಕೀರ್ತಿ ನಮ್ಮ ಕೃಷ್ಣ ಪರಮಾತ್ಮ ಸಲ್ತ. ಯಾಕಂದರೆ ಕೃಷ್ಣ ಪರಮಾತ್ಮನಂದರೆ ಆತನಿಗೆ ಒಂದು ಮಾತೇ ಇಲ್ಲ. ಕೇವಲ ಒಂದು ಯಾದವ ಕುಲದಲ್ಲಿ ಜನಿಸಿದರೂ ಕೂಡ ವಿಶೇಷವಾಗಿ ಆ ಪಾಂಡವರಿಗೆ ಸಾಕಷ್ಟು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಕರೆದಿದ್ದರೂ ಕೂಡ ಕೃಷ್ಣ ಹೋಗಿ ಅವರಿಗೆ ಕಾಪಾಡಿದ. ಕುರುಕ್ಷೇತ್ರ ಯುದ್ಧದಲ್ಲಿ ಕೂಡ ತಾನು ಪಾರ್ಥಸಾರಥಿಯಾಗಿ ಕೃಷ್ಣ ಅರ್ಜುನನಿಗೆ ಪಾರ್ಥಸಾರಥಿಯಾಗಿ ಕುರುಕ್ಷೇತ್ರ ಒಂದು ಗೆಲ್ಲುವುದಕ್ಕೆ ಕಾರಣಭೂತ ಅಂತ ಹೇಳಿದ್ರೆ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆ ಅಂತ ಹೇಳಿದ್ರೆ ನಮಗೆ ಇವತ್ತು ಭಗವದ್ಗೀತಾ ಅಂದ್ಕೊಳ್ಳೆ ನೆನಪಾಗದೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಕೃಷ್ಣ ಅರ್ಜುನನಿಗೆ ಏನು ಉಪದೇಶ ಮಾಡಿದ, ಕೇವಲ ಕೃಷ್ಣನ ಅರ್ಜುನಿಗೆ ಮಾತ್ರ ಮಾಡಿದ್ದಲ್ಲ, ಅದು ಸರ್ವ ಜಗತ್ತಿಗೆ ಅದು ಉಪದೇಶ. ಇವತ್ತಿಗೂ ಆ ದ್ವಾಪರ ಯುಗದಲ್ಲಿ ಮಾಡಿದಂಥ ಗೀತೋಪದೇಶ ಇವತ್ತು ಮನೆಗಳಲ್ಲಿ ಲಕ್ಷಾನುಗಟ್ಟಲೆ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ. ಅದಕ್ಕೆ ವಿಶೇಷ ಒಂದು ಸುಂದರ ರೂಪವನ್ನು ಕಾವ್ಯ ರೂಪದಲ್ಲಿ ಕೂಡ ಸಾಕಷ್ಟು ಜನ ಬರೆದಿದ್ದಾರೆ. ಅಂಥ ಗೀತ ಇವತ್ತು ಪ್ರತಿಯೊಬ್ಬರ ಮನದಲ್ಲಿ ಇವತ್ತು ಗೀತೆಯ ಅಧ್ಯಾಯ ನಡೀತಾ ಇದೆ. ಇವತ್ತು ನೀವು ಉಡುಪಿಗೆ ಹೋದರೆ ಇವತ್ತಿನ ಪರ್ಯಾಯದ ಯಥಶ್ರೇಷ್ಠರು ಕೂಡ ಗೀತಾ ಒಂದು ಸಂಶೋಧನೆ ಮಾಡಿ ಸಾಕಷ್ಟು ಗೀತಾಧ್ಯಯನ ಮಾಡಿ ಪ್ರತಿನಿತ್ಯ ಗೀತಾ ಪಠನ ಕೂಡ ಉಡುಪಿಯಲ್ಲಿ ನಡೀತಾ ಇದೆ. ಇಂಥ ಭಗವದ್ಗೀತೆಯನ್ನು ಕೊಟ್ಟಂಥ ಕೀರ್ತಿ ನಮ್ಮ ಕೃಷ್ಣ ಪರಮಾತ್ಮನಿಗೆ ಸಲ್ತಾ ಇದೆ. ಅಂಥ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ವಂದನೆಗಳು.